ಪ್ರಿಯ ವೀಕ್ಷಕರೇ ನಮಸ್ಕಾರ. ಅಂತರಂಗ ಅನ್ಟೋಲ್ಡ್ ಸ್ಟೋರಿ ಆಫ್ ಎ ನೇತಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾಜರಾಜೇಶ್ವರಿ ನಗರದ ಶಾಸಕರಾಗಿ ಹಾಗೂ ಈ ರಾಜ್ಯದ ತೋಟಗಾರಿಕೆ ಸಚಿವರಾಗಿ ಹಲವಾರು ಅದ್ಭುತ ಸಾಧನೆಗಳನ್ನು ಮಾಡಿರುವಂತಹ ಮಂತ್ರಿ ಮುನಿರತ್ನ ಅವರು ಇವತ್ತಿನ ಅತಿಥಿ. ಮುನಿರತ್ನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇಲೆಕ್ಷನ್ ಕಾವು ಇರ್ತಾ ಇದೆ. ಸೊ ನೀವು ಕೂಡ ಅಷ್ಟೇ ಜೋರಾಗಿ ಇಲೆಕ್ಷನ್ ಪ್ರಚಾರ ನಡೆಸ್ತಾ ಇದ್ದೀರಾ. ಸೊ ಹೇಗೆ ನಡೀತಾ ಇದೆ ಪ್ರಚಾರ? ಚೆನ್ನಾಗಿ ನಡೀತಾ ಇದೆ. ಕ್ಷೇತ್ರದ ಮತದಾರ ದೇವರುಗಳ ಬಳಿ ಹೋಗ್ತಾ ಇದ್ದೀನಿ. ಚುನಾವಣೆಗೆ ಸಿದ್ಧವಾಗಿದ್ದೀನಿ, ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ತುಂಬ ವಿಷಯಗಳು ಮಾತಾಡಲಿಕ್ಕಿದೆ. ಒಂದು, ನಿಮ್ಮ ವೈಯಕ್ತಿಕ ಜರ್ನಿ, ಜೊತೆಗೆ ನೀವು ರಾಜಕಾರಣಕ್ಕೆ ಎಂಟ್ರಿ ಆಗಿರೋದು, ಅದರ ಜೊತೆಗೆ ನೀವು ಒಬ್ಬ ಚಿತ್ರ ನಿರ್ಮಾಪಕರಾಗಿ ಹಲವಾರು ಹಿಟ್ ಚಿತ್ರಗಳನ್ನ ಕೊಟ್ಟಿದ್ರಿ. ಅದರ ಬಗ್ಗೆ ಒಂದೊಂದಾಗೆ ಮಾತಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವು ನಡೆದು ಬಂದ ದಾರಿಯ ಒಂದು ಕಂಪ್ಲೀಟ್ ಎವಿ ಇದೆ, ಅದನ್ನು ಫಸ್ಟ್ ನೋಡೋಣಂತೆ. ಮುನಿರತ್ನ ನಾಯ್ಡು ಅತ್ಯಂತ ವಿವಾದಿತ ಹಾಗೂ ಚರ್ಚಿತ ರಾಜಕಾರಣಿ, ಸೂಪರ್ ಡೂಪರ್ ಹಿಟ್ ಚಿತ್ರಗಳ ನಿರ್ಮಾಪಕ, ಗುತ್ತಿಗೆದಾರ, ಕಾರ್ಪೊರೇಟರ್, ಎಂಎಲ್ಎ ಹಾಗೂ ಮಿನಿಸ್ಟರ್ ಆಗಿ ಹಂತ ಹಂತವಾಗಿ ಬೆಳೆದ ಜನನಾಯಕ. ರಕ್ತ ಕಣ್ಣೀರು ಹಾಗೂ ಮುನಿರತ್ನ ಕುರುಕ್ಷೇತ್ರದಂತಹ ಸೂಪರ್ ಡೂಪರ್ ಚಿತ್ರಗಳನ್ನು ನೀಡಿದ ಕೀರ್ತಿ ಮುನಿರತ್ನ ಅವರಿಗೆ ಸಲ್ಲುತ್ತದೆ. ರಾಜಕೀಯ ರಂಗದಲ್ಲಿ ಯಶವಂತಪುರ ಕಾರ್ಪೊರೇಟರ್ ಆಗಿ 2013ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಎಂಎಲ್ಎ ಆಗಿ ಚೊಚ್ಚಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ದು ಮುನಿರತ್ನ ರಾಜಕೀಯ ಜೀವನದ ಪ್ರಮುಖ ಘಟ್ಟ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ 2019ರಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 2020ರಲ್ಲಿ ಬಿಜೆಪಿ ಸೇರಿ ನಂತರ ನಡೆದ ಬೈ ಎಲೆಕ್ಷನ್ ಅಲ್ಲಿ 58,000ಕ್ಕೂ ಹೆಚ್ಚು ಮತಗಳಿಂದ ಅಭೂತಪೂರ್ವ ಗೆಲುವು. ನಿರಂತರ ಕಾನೂನು ಹೋರಾಟ ಹಾಗೂ ರಾಜಕೀಯ ಲಾಭಿ ಬಳಿಕ ಆಗಸ್ಟ್ 4, 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ತೋಟಗಾರಿಕೆ, ಕಾರ್ಯಕ್ರಮ ಅನುಷ್ಠಾನ ಹಾಗೂ ಸಾಂಖ್ಯಿಕ ಸಚಿವರಾಗಿ ಅಧಿಕಾರ ಸ್ವೀಕಾರ. ಮುನಿರತ್ನ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕಳೆದ 10 ವರ್ಷಗಳಲ್ಲಿ ಮುನಿರತ್ನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ. ಕಾಂಕ್ರೀಟ್ ರಸ್ತೆ, ಅಂಡರ್ ಪಾಸ್, ಒಳಚರಂಡಿ, ಪಾರ್ಕ್, ಕೆರೆ ಅಭಿವೃದ್ಧಿ ಸೇರಿ ಅನೇಕ ಜನೋಪಯೋಗಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ತೋಟಗಾರಿಕೆ ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯದ ಕೃಷಿ ಭಾಗ್ಯ, ಎನ್ಎಚ್ಎಂ, ಸಿಡಿಬಿ ಸೇರಿ ಅನೇಕ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ ಮುನಿರತ್ನ. ನಿಮ್ಮ ಒಂದು 15 ವರ್ಷದ ಜರ್ನಿನ ಕೆಲವೇ ನಿಮಿಷಗಳಲ್ಲಿ ಕಟ್ಟಿಕೊಡೋದು ತುಂಬ ಅಸಾಧ್ಯವಾದ ಮಾತು. ಆದರೂ ಕೂಡ ಇದು ಸಣ್ಣ ಪ್ರಯತ್ನ ನಿಮ್ಮ ಸಾಧನೆಗಳನ್ನು ಬಿಂಬಿಸೋದು. ಸೊ ಒಂದ್ಸರಿ ಹಿಂತಿರುಗಿ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಆಶ್ಚರ್ಯ, ಸಂತೋಷ. ಇಷ್ಟು ದೂರ ಜರ್ನಿ ಮಾಡಿದ್ಮೇಲೆ ಒಂದು ಸಾಧನೆ ಅನಿಸುತ್ತೆ, ಸಂತೋಷ. ಕಾರ್ಪೊರೇಟರ್ ಎಲೆಕ್ಷನ್ ಸಂದರ್ಭದಲ್ಲಿ ನೀವು ಯಶವಂತಪುರದ ಒಂದು ಕೊಳಗೇರಿಗೆ ಹೋಗಿ ಅಲ್ಲಿ ಓಟ್ ಕೇಳ್ತಾ ಇರ್ತೀರಾ. ಸೊ ಆವಾಗ ಅಲ್ಲಿ ಹೆಣ್ಮಕ್ಳು ನಿಮಗೊಂದು ದೊಡ್ಡ ಪ್ರಶ್ನೆ ಹಾಕ್ತಾರೆ. ಸೊ ಆ ಇನ್ಸಿಡೆಂಟ್ ಏನಾದ್ರು ನಿಮಗೆ ನೆನಪಿದೆಯಾ? ನಾನು 2010 ಯಶವಂತಪುರ ವಾರ್ಡ್ಗೆ ಒಂದು ಕಾರ್ಪೊರೇಟರ್ಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಬೆಳಗಿನ ಜಾವ 3 ಗಂಟೆಗೆ ನೀರು ಹಿಡಿಬೇಕು. ರೋಡಿಂದ ವಾಟರ್ ಲೈನು ಒಂದು 4 ಅಡಿ ಕೆಳಗಡೆ ಇದೆ. ಅಲ್ಲಿ ಗುಂಡಿ ಮಾಡಿ ಅದರಲ್ಲಿ ಬರೋ ನೀರನ್ನ ಒಬ್ಬೊಬ್ಬರೇ ಹಿಡ್ಕೋಬೇಕು. 4 ಗಂಟೆ ಬೆಳಗ್ಗೆವರೆಗೂ ನೀರು ಹಿಡಿಬೇಕು. ಆವತ್ತು ಚುನಾವಣೆ ಪ್ರಚಾರದ ಸಮಯದಲ್ಲಿ ನಾನು ಹೇಳ್ದೆ, ನೀವು ನನಗೆ ಮತ ಕೊಟ್ಟರೆ ನಾನಿಲ್ಲಿ ಒಬ್ಬ ಕಾರ್ಪೊರೇಟರ್ ಆದರೆ ಹೆಣ್ಣು ಮಕ್ಕಳು ಮನೆಯಿಂದ ಹೊಸಲು ದಾಟಿ ಈಚೆಗೆ ಬರಬಾರ್ದು ನೀರಿಗೆ ಅಂತ. ನಿಮ್ಮ ಮನೆ ಒಳಗಡೆ ನೀರು ಕೊಡೋದು ನನ್ನ ಕೆಲಸ ಅಂತ ಹೇಳಿದೆ 2010. ಅದೇ ರೀತಿ ಕಾರ್ಪೊರೇಟರ್ ಆಗಿದ ತಕ್ಷಣ ಪ್ರತಿ ಮನೆಗೂ ನೀರು ಕೊಡೋಂಥ ಕಾರ್ಯಕ್ರಮ ಮಾಡಿ
ನಾನು ಮಾತು ಕೊಟ್ಟಿದ್ದೀನಿ ಮಾಡ್ತೀನಿ. ಅದೇ ಪ್ರಕಾರ ಇವತ್ತು ಯಾರೂ ಸಹ ಅರ್ಧ ರಾತ್ರಿನಲ್ಲಿದ್ದ ನೀರು ಹಿಡಿಯೋದಾಗಲಿ, ನೀರಿಗೆ ಕಷ್ಟ ಅಂತ ಹೇಳೋದಾಗಲಿ ಎರಡೂ ಇಲ್ಲ. ನೀವು ಕಾರ್ಪೊರೇಟರ್ ಆಗೋಕ್ಕಿಂತ ಮುಂಚೆ ಗುತ್ತಿಗೆದಾರರಾಗಿದ್ರಿ. ಸೊ ಅವಾಗಿಂದ ಒಂದು ಇನ್ಸಿಡೆಂಟ್ ಏನಾದ್ರು ನಿಮಗೆ ನೆನಪಿದೆ ಅಂತ ಕೇಳಬೇಕು ನಾನು. ಏನಂತಂದರೆ, ಸೊ ಒಂದು ನೀವು ಅವಾಗ ಟಾರ್ ಹಾಕ್ಸ್ಲಿಕ್ಕೆ ಒಂದು ಮಷಿನ್ ಬಂದಿರುತ್ತೆ, ಅಹಮದಾಬಾದಿಂದ ತರಿಸಿರ್ತೀರ ಅದನ್ನು. ಸೊ ಅದು ನೋಡಲಿಕ್ಕೆ ಅಂಬಾಸಿಡರ್ ಕಾರ್ ಥರ ಇರುತ್ತೆ. ಒಂದು ಸರಿ ಅದು ಕೆಟ್ಟು ಹೋಗಿರುತ್ತಂತೆ. ಹೋದಾಗ ನೀವು ಅಂಬಾಸಿಡರ್ ಮೆಕ್ಯಾನಿಕನ್ನ ಅದನ್ನು ರಿಪೇರಿಗೆ ಕರ್ಸಿರ್ತಾರಂತೆ. ಏನದು? 95-96 ಅಂದ್ಕೊಳ್ತೀವಿ. ಅಹಮದಾಬಾದಿಂದ ಸಾಲಿಡ್ ಎಕ್ವಿಪ್ಮೆಂಟ್ ಅಂತ ಒಂದು ಎಕ್ವಿಪ್ಮೆಂಟ್ ತರಿಸ್ತೀವಿ. ಅದರಲ್ಲಿ ಸಾಲ್ನೆಟ್ ವಾಲ್ ಅಂತ ಬರುತ್ತೆ. ಸಾಲ್ನೆಟ್ ವಾಲ್ ಹೆಂಗೆ ಮಾಡಿದ್ದಾರೆ ಸಿಸ್ಟಮ್ ಅಂದರೆ, ಯಾವುದೇ ಒಂದು ಅದರಲ್ಲಿ ಸಾಲ್ನೆಟ್ ವಾಲ್ ಹೋದರೂ ಇಡೀ ಆ ಪೇವರ್ ಸಿಸ್ಟಮೇ ನಿಂತು ಹೋಗ್ತಾ ಇತ್ತು. ಆವಾಗ ನಾನೇನು ಮಾಡಿದೆ, ನಮ್ಮ ಅಂಬಾಸಿಡರ್ ಕಾರ್ ಮೆಕ್ಯಾನಿಕನ್ನು ಕರೆಸ್ದೆ. ಕಾರ್ ಸಿಸ್ಟಮ್ ಥರ ಮಾಡಿದ್ದಾರೆ, ಎಲೆಕ್ಟ್ರಿಷಿಯನ್. ಪಾರ್ಕಿಂಗ್ ಲೈಟ್ ಸಪ್ರೇಟು, ಹೆಡ್ಲೈಟ್ ಸಪ್ರೇಟು, ಒಳಗಡೆ ರೂಫ್ ಲೈಟ್ ಸಪ್ರೇಟು, ಡಿಕ್ಕಿ ಲೈಟ್ ಸಪ್ರೇಟು, ಬಾನೆಟ್ ಲೈಟ್ ಸಪ್ರೇಟು. ಅಂಬಾಸಿಡರ್ಗೆ ಇಷ್ಟೆಲ್ಲ ಇರುತ್ತೆ. ಅವನ್ನ ಕರೆಸಿ ಅದನ್ನು ಮಾಡಿಸ್ದೆ. ಆಮೇಲೆ ಅಹಮದಾಬಾದಿಂದ ಬಂದು ಇಲ್ಲಿ ನೋಡಿದ್ರು. ನೋಡಿದ ಮೇಲೆ ಮತ್ತೆ ಈ ಎಲೆಕ್ಟ್ರಿಷಿಯನ್ ಅಹಮದಾಬಾದಿಗೆ ಕರ್ಕೊಂಡೋದ್ರು. ಅವರೇ ಮಾಡಿಫೈ ಮಾಡ್ಕೊಂಡ್ಬಿಟ್ರು ಅಂತ. ಇಲ್ಲಿಂದ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಇವತ್ತಿಗೂ ಸಾಲಿಡ್ ಎಕ್ವಿಪ್ಮೆಂಟ್ಸಲ್ಲಿ ಕಂಪ್ಲೀಟ್ ಈ ಸಿಸ್ಟಮೇ ಇವತ್ತು ಬರ್ತಾರೆ. ವೆರಿ ಗ್ರೇಟ್. ನೀವು ಕಾರ್ಪೊರೇಟರ್ ಆಗ್ತೀರಿ, ಯಶವಂತಪುರದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತೀರಿ. ನಂತರ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ, ಸ್ಪರ್ಧೆ ಮಾಡ್ತೀರಿ. ಅಲ್ಲೂ ಕೂಡ 1 ಸರಿ ಗೆಲ್ತೀರಿ, 2 ಸರಿ ಗೆಲ್ತೀರಿ, ಮತ್ತು ಬೈ ಎಲೆಕ್ಷನಲ್ಲಿ ಕೂಡ ಗೆಲ್ತೀರಿ. ಸೊ ನಿಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೆ ಅನ್ನೋ ಒಂದು ಸಣ್ಣ ವಿಟಿ ಇದೆ. ಫಸ್ಟ್ ಅದನ್ನು ನೋಡೋಣ. ವಿಟಿ ಪ್ಲೀಸ್. ಮುನಿರತ್ನ ಅವ್ರು ಬಂದಮೇಲೆ ನಮ್ಮ ಏರಿಯಾದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ರೋಡ್ಗಳೆಲ್ಲ 2 ಸಲ ಟಾರ್ ಹಾಕ್ಸಿದ್ದಾರೆ. ನೀರ್ದು ಪ್ರಾಬ್ಲಮ್ ಇಲ್ಲ, ಏನನ್ನ ಹೇಳಿದ್ರೆ ಮಾಡಿಕೊಡ್ತಾರೆ. ಬ್ರಿಡ್ಜ್ ಮಾಡಿದ್ದಾರೆ, ದೇವಸ್ಥಾನ ಮಾಡಿದ್ದಾರೆ. ಗೊರಗುಂಟೆ ಪಳೆನೇ ಒಂದು ಮಾದರಿಯಾಗಿ ಮಾಡಿದ್ದಾರೆ. 18th A ಕ್ರಾಸು, 12th ಕ್ರಾಸು ಎಲ್ಲದಕ್ಕೂ ಮುನ್ಬಿಟ್ಟು ಈ ಕಡೆಯಿಂದ ಆ ಕಡೆ ಓಡಾಡೋಕ್ಕೆ ಮಾಡಿಕೊಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರ, ಲಗ್ಗೇರಿ, ಪೀಣ್ಯ ಪ್ರತಿಯೊಂದು ರೋಡು ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಓಡಾಡೋ ಫೆಸಿಲಿಟೀಸ್ ಆಗಲಿ ಎಲ್ಲದೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಟ್ರೀಟ್ ಲೈಟ್ಸು, ಟ್ರಾಫಿಕ್ ಎಲ್ಲ ತುಂಬ ಕಮ್ಮಿ ಆಗಿದೆ ಈಗ. ಈ ಚರಂಡಿಗಳ ಮೇಲೆಲ್ಲ ಮೋಲ್ಡ್ ಹಾಕ್ಸ್ಕೊಟ್ಟಿದ್ದಾರೆ, ವಾಸನೆ ಹೊಡಿತಾ ಇತ್ತು ಮೊದಲು. ಅಂಬರೀಷ್ ಈಜುಕೊಳ ಅಂತ ಒಂದು ಇಂಟರ್ನ್ಯಾಷನಲ್, ವಿಷ್ಣುವರ್ಧನ್ ಆಟದ ಮೈದಾನ, ರಾಜ್ಕುಮಾರ್ ಉದ್ಯಾನವನ. ಆಮೇಲೆ ಯಾರೇ ಅವ್ರ ಜೊತೆ ಕುಂದುಕೊರತೆಗಳು ಎತ್ಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ಸ್ಪಾಟಲ್ಲೇ ಸಾಲ್ವ್ ಮಾಡ್ತಾರೆ. ಪ್ರತಿ ವಾರ್ಡಲ್ಲೂ ಪ್ರತಿ ಸ್ಕೂಲ್ ಇದೆ, ಪ್ರತಿ ಕಾಲೇಜು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಹೈಟೆಕ್ ಸ್ಕೂಲ್ ಒಂದು ಮಾಡ್ತಾ ಇದ್ದಾರೆ. ಮುಂಚೆ ಈ ಥರ ಇರಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಬ್ಲಾಕ್ ಆಗ್ತಾ ಇತ್ತು. ಮುಂಚೆ ರೈಲ್ವೆ ಸ್ಟೇಷನ್ ಎಲ್ಲ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗೆಲ್ಲ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟು ರೋಡ್ಗಳು ವ್ಯವಸ್ಥೆ ಆಗಲಿ. MLA ಅರ್ಥನೇ ಮುನಿರತ್ನ ಅನ್ಬೋದು ನಾವು. ಒಳ್ಳೆ ಅಭಿವೃದ್ಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುನಿರತ್ನ ಸಾಹೇಬರು ಮಾಡುವಂಥ ಕೆಲಸ, ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಯಾರೂ ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಆಗಲ್ಲ. ಅಭಿವೃದ್ಧಿಯಲ್ಲಿ ನಂಬರ್ 1 ಆಗಿದ್ದಾರೆ ಅವರು. ಹೆಮ್ಮೆ ಅನಿಸ್ತಿತ್ತು ನಮ್ಗವರು. ಬೇರೆ MLAಗಳು ಆ ಥರ ಇಲ್ಲ, ಬಟ್ ಇವ್ರು ಮಾತ್ರ ತುಂಬ ಖುಷಿ ಆಗುತ್ತೆ. ಅದು ಬೆಂಗಳೂರು ಮಹಾನಗರ ಡೆವಲಪ್ಮೆಂಟಿಂಗ್ ಮಿನಿಸ್ಟರ್ ಖಾತೆ ಕೊಟ್ಟರು ಕೂಡ ಸಂತೋಷನೇ ನನ್ನ ಪ್ರಕಾರ. ಈ ಮಾತುಗಳನ್ನೆಲ್ಲ ಕೇಳಿದ ನಂತರ ನಿಮಗೇನು ಅನಿಸುತ್ತೆ? ಆಶ್ಚರ್ಯ ಏನೂ ಅನಿಸಲ್ಲ. ಯಾಕಂದರೆ ಮಾಡಿರೋದನ್ನ ಹೇಳಲೇಬೇಕಲ್ಲ. ಬಡತನ ಹೆಚ್ಚಿರೋ ಅಂಥದ್ದು, ಮಧ್ಯಮ ವರ್ಗ ಭಾಳ ಹೆಚ್ಚಿಗೆ ಇದೆ. ಸುಮಾರು 50,000 ಹೆಣ್ಣು ಮಕ್ಕಳು ಪ್ರತಿದಿನ ಗಾರ್ಮೆಂಟ್ ಕಾರ್ಖಾನೆಗೆ ಹೋಗ್ತಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಒಂದು ಲಗ್ಗೆರೆ ಅನ್ನೋ ಒಂದು ವಾರ್ಡ್, ಲಗ್ಗೆರೆ, ಲಕ್ಷ್ಮೀದೇವನಗರ ಮತ್ತು ಪೀಣ್ಯ ಏರಿಯಾ, ಸುಮಾರು 50,000 ಜನ ಹೋಗ್ತಾರೆ. ಬೆಳಗ್ಗೆ ಎದ್ದು ಅವರು ಫ್ಯಾಕ್ಟ್ರಿಗೆ ಹೋಗಬೇಕು, ಸಂಜೆ ಬಂದರೆ ನೀರಿರಲ್ಲ, ರಸ್ತೆ ಇಲ್ಲ, ಬೀದಿ ದೀಪಗಳಿಲ್ಲ, ಥರ ನರಕ ಜೀವನ. ಅದನ್ನೆಲ್ಲ ನೋಡಿ ನಾನು ಯೋಚನೆ ಮಾಡಿದ್ದು ಒಂದೇ, ಈ ಕಷ್ಟಪಡೋಂಥ ಜನರಿಗೆ ಮನೆಯಲ್ಲೂ ಕಷ್ಟಪಡೋಂಥದ್ದು ಇರಬಾರ್ದು. ರಾಜರಾಜೇಶ್ವರಿ ನಗರ ಇದು ತುಂಬ ದೊಡ್ಡದಾದ ಕ್ಷೇತ್ರ. ಸೊ ಬೇಡಿಕೆಗಳು ಇದ್ದೇ ಇರ್ತವೆ. ಸೊ ನಿಮಗೆ ತಿಳಿದ ಹಾಗೆ, ಯಾಕಂದರೆ ನೀವು 3 ಬಾರಿ ಅದನ್ನು ರಿಪ್ರೆಸೆಂಟ್ ಮಾಡ್ತಾಯಿದ್ರಿ. ಸೊ ಇನ್ನೂ ಆಗದೇ ಇರುವಂತಹ ಕೆಲಸಗಳು ಏನಿದ್ದಾವೆ? ಪ್ರತಿ ವಾರ್ಡಲ್ಲೂ ಸಹ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಂಥದ್ದು,
ಅರ್ಧ ರಾತ್ರಿನಲ್ಲಿ ಆ ಮನೇಲಿರ್ತಕ್ಕಂಥವ್ರು ಮಂಚದ ಮೇಲೆ ಇರ್ಬೋದು, ಯಾವುದನ್ನ ಡಬ್ಬಗಳು ಜೋಡಿಸ್ಕೊಂಡು, ಮಧ್ಯಮ ವರ್ಗದ ಮನೆಗಳು, ಈ ಥರದ್ದು ಸುಮಾರು 50-60 ವರ್ಷಗಳಿಂದ ಅನುಭವಿಸಿದ್ದಾರೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಪ್ರತಿಯೊಂದು ವಾರ್ಡಲ್ಲೂ ಸಹ ಶಾಶ್ವತವಾಗಿ ಪರಿಹಾರ ಮಾಡೋಂಥ ಕೆಲಸ ಮಾಡ್ಕೊಂಬರ್ತಾರೆ. ಮುನಿರತ್ನ ಅನ್ನೋನು ಶಾಶ್ವತ ಅಲ್ಲ, ಆದರೆ ಮುನಿರತ್ನ ಮಾಡೋಂಥ ಕೆಲಸಗಳು ಶಾಶ್ವತವಾಗಿರ್ತವೆ. ಆ ಉದ್ದೇಶದಿಂದ ಪ್ರತಿ ವಾರ್ಡಲ್ಲೂ ಸಹ ಸಾರ್ವಜನಿಕರು ನನಗೇನು ಹೇಳಬಾರ್ದು, ನಾನೇ ಹುಡುಕೊಂಡೋಗಿ ಅವ್ರಿಗೆ ಕೆಲಸ ಮಾಡಬೇಕು. ಉದಾಹರಣೆಗೆ ಒಂದು ಯಶವಂತಪುರದಲ್ಲಿ ಸುಮಾರು 450 ಗುಡಿಸಲುಗಳಿದ್ದಂಥ ಮನೆ. ಯಾರಾದರೂ ಒಬ್ಬರು ತೀರೋದ್ರೆ ಆ ತೀರೋದಂಥ ಮೃತದೇಹನ ಸ್ಟ್ರೈಟಾಗಿ ತರೋಕ್ಕಾಗಲ್ಲ, ಅದನ್ನು ಬಾಡಿನ ಬೆಂಡ್ ಮಾಡಿ ಈಚೆ ತರಬೇಕು. ಅಂಥ ಪರಿಸ್ಥಿತಿ. ಇವತ್ತು ಸಂಪೂರ್ಣವಾಗಿ ಅದನ್ನು ತೆಗೆದು ಪ್ರೈವೇಟ್ ಅಪಾರ್ಟ್ಮೆಂಟ್ಸ್ ಏನಿರ್ತವೆ ಆ ಮಟ್ಟಕ್ಕೆ ಅದನ್ನು ಕಟ್ಟಿ ಭಾಳ ನೆಮ್ಮದಿ ನಿದ್ದೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಸಿಗೋಂಥ ತೃಪ್ತಿ ಬೇರೆದ್ರಲ್ಲಿ ಸಿಗ. ನಿಮ್ಮ ರಾಜಕೀಯ ಗುರು ಯಾರು ಸರ್? ರಾಜಕೀಯ ಗುರು ಅಂತ ಕರೆದ್ರೆ ರಾಜಕೀಯದಲ್ಲಿ ಬಿ ಕೆ ಹರಿಪ್ರಸಾದ್. ಬಿ ಕೆ ಹರಿಪ್ರಸಾದ್ ಅವ್ರಿಗೂ ನನಗಿರ್ತಕ್ಕಂಥ ಸಂಬಂಧ ರಾಜಕೀಯ ಸಂಬಂಧ ಹೊರತುಪಡಿಸಿರ್ತಕ್ಕಂಥ ಸಂಬಂಧ. ಇವತ್ತು ನಾನು ಆ ಒಂದು ಹೆಸರು ಹೇಳಲೇಬೇಕಾಗ್ತದೆ. ನೀವು ಮಿಸ್ ಮಾಡ್ಕೊಳ್ಳೋದಂದರೆ ನಿಮ್ಮ ತಂದೆಯವ್ರನ್ನ. ಇದ್ದಿದ್ದು ನನ್ನ ಜೊತೆಗೆ ಬರೀ 17 ವರ್ಷ. ಆ ನನ್ನ ತಂದೆ ನೆನಪು ನನ್ನೊಬ್ಬನಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ ನನ್ನ ಮನೆಯಲ್ಲಿ. ದೇವರು ನನ್ನ ಹಣೆಯಲ್ಲಿ ಬರೆದಿದ್ದು ಅಷ್ಟು ಮಾತ್ರ. ಆ ನೆನಪು ಇವತ್ತಿಗೂ ಕಾಡ್ತಾ ಇದೆ.